ಜಮಖಂಡಿ ನಗರದ ಟೀಚರ್ ಕಾಲೋನಿಯಲ್ಲಿ ಮಾನವೀಯತೆ ಮನಮುಟ್ಟುವ ಘಟನೆಯೊಂದು ನಡೆದಿದ್ದು, ಸಂಕಷ್ಟದಲ್ಲಿದ್ದ ಹಸು ಮತ್ತು ಅದರ ಪುಟ್ಟ ಕರುವನ್ನು ರಕ್ಷಣೆ ಮಾಡುವ ಮೂಲಕ ಪತ್ರಕರ್ತರು ಮಾನವೀಯತೆ ಮೆರೆದಿದ್ದಾರೆ. ಮುಳ್ಳುಕಂಟಿಗಳ ನಡುವೆ ಹಾಕಲು ಕರು ಎತ್ತಿದ್ದು, ನವಜಾತ ಕರು ಎದ್ದು ನಿಲ್ಲಲಾರದೆ ಉರಿ ಬಿಸಿಲಿನಲ್ಲಿ ಒದ್ದಾಡುತ್ತಿತ್ತು. ತಾಯಿಯ ಹಾಲು ಕುಡಿಯಲಾರದೆ ನಿಶಕ್ತಿಯಾಗಿದ್ದ ಕರುವನ್ನು ಕಂಡ ನಿವೃತ್ತಿ ಶಿಕ್ಷಕಿ ಕಸ್ತೂರಿಬಾಯಿ ನೂಲಿ ಅವರು ತಕ್ಷಣ ಪತ್ರಕರ್ತರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪತ್ರಕರ್ತರಾದ ಶಶಿಕಾಂತ ತಿರದಾಳ, ಯಶವಂತ ಕಲ್ಲೂತಿ, ಮುಸ್ತಫಾ ನಡ್ಡಾಪ ಹಾಗೂ ಉದಯ ಹೊಸಮನಿ ಅವರು ಕರುವಿನ ರಕ್ಷಣೆಗಾಗಿ ಮುಂದಾಗಿದ್ದಾರೆ. ರುಕ್ಮಿಣಿ ಮುಂಚಂಡಿ ಹಾಗೂ ಕಸ್ತೂರಿಬಾಯಿ ಅವರ ಮನೆಯಿಂದ ಹಾಲು ಮತ್ತು ನಿಪ್ಪಲ್ ಬಾಟಲ್ ತರಿಸಿ ಕರುವಿಗೆ ಹಾಲು ಕುಡಿಸಲಾಯಿತು. ಬಳಿಕ ಪಶು ವೈದ್ಯಕೀಯ ಸಿಬ್ಬಂದಿಗಳ ಸಹಾಯದಿಂದ ಚಿಕಿತ್ಸೆ ನೀಡಿ ಕರುವಿನ ಜೀವ ಉಳಿಸಲಾಯಿತು. ಈ ಕಾರ್ಯದಲ್ಲಿ ಪಶು ಇಲಾಖೆಯ ಡಾಕ್ಟರ್ ಬಸವರಾಜ್ ನ್ಯಾಮಗೌಡ, ವಿಶ್ವನಾಥ ಹಿರೇಮಠ, ಸ್ಥಳೀಯರಾದ ಸಂತೋಷ ಮಾನೆ ಹಾಗೂ ಗೋವಿಂದ ಕೂಡ ಸಹಕಾರ ನೀಡಿದರು. ಅಂತಿಮವಾಗಿ ಹಸು ಮತ್ತು ಕರು ಸುರಕ್ಷಿತವಾಗಿದ್ದು, ಪತ್ರಕರ್ತರ ಈ ಮಾನವೀಯತೆ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಪಾಪ ಅವರು ಮತ್ತೆ ಅದು ಪ್ರಯತ್ನ ಮಾಡ್ಸೋಗತ್ತ ಮುದುಕುಳ್ಸೋ ಗುದ್ದಾಡಾಕಿ ನೀನು ಆಯ್ತಾ ನನ್ ಗೊತ್ತು ನಿನ್ನ ಆಯ್ತೈತೆ ಮಗನ ಹಾಕ ನಿಂದವ ಹಸದೈತೆ ಅಟ್ಟು ಜಗ್ತಾನೇನ್ರಿ ಪ್ಲಾಸ್ಟಿಕ್ ಚಿಲ್ಲಾಗ ಹಿಂದೆ ಹಾಕೊಳ್ತಾರ ಮಗಳು. ಪ್ಲಾಸ್ಟಿಕ್ ಚಿಲ್ಲಾಗ ಹೆಂಗೆ ಹೋದೈತಿ ಮಗನ ನೀ ಕೋಲೈತಿ ನಮ್ಮ ಮನೆಗೆ ಹೆಂಗಿದ್ರು ಆಯ್ತು ತಂದಿನಿ ಮಾಡಿ ಪ್ಲಾಟ್ ಹೊಲ್ಸತ್ತೇನೋ ಹೋಗಿ ಕಳಿಕೊಂಡ ನಮ್ಮ ಮಗಳು ಯಾರೈತೆ ಅದಕ್ಕೆ ಏನ್ ಮಾಡ ಅದೇನ್ ಮಾಡ ಕುಡಿಸಿ ಚಳಿ ಹೆಂಡ್ತೀನಿ ಅಂತ ಅದು ತನ್ನ ಕೂಸಿಗೆ ಏನಾಗೈತೆ ಅದು ಗಾಬರಿ ಆಗೈತೆ ಗಾಬರಿ ಐತೆ 7 ವರ್ಷ ಯಾಕೆ ಕೂತ್ನಾಗ ಅದಕ್ಕೆ ಅದೊಂದು ಈಟ್ ಹಾಕೊಂಡು ಮರಿ ಆಗೋತದ ಆಕ ಮರಿ ಹಾಕೋರು ಹಾಕಿ ಎಡ್ಕೊಂಡು ನಮ್ಮ ರೇಲಗರಿ ಬಂದಿವಿ ಇಲ್ಲಿ ಆಯ್ತು ಮಲಿಕಡೆ ವಯಸ್ಸು ಮಲಿ ಕೊಡಿಸು ಸರ್ ಮಲಿ ಕೊಡಿಸು ಸರ್ ಒಯ್ದು ಕಾಲ